ನಾನು ಇವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಅರ್ಧ ಕೆಜಿ ಮಟನ್ನು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಶುಂಠಿ, ಒಣಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಕಾಳುಮೆಣಸು, 2 ಈರುಳ್ಳಿ, 1 ರುಬ್ಕೊಳ್ಳೋಕ್ಕೆ 1 ಒಗ್ಗರಣೆಗೆ, 2 ಟೊಮೆಟೊ, 1 ಬೆಳ್ಳುಳ್ಳಿ, 1 ಗೆಡ್ಡೆ, ಪುದೀನ, ಅರಶಿನ, ಎಣ್ಣೆ, ಉಪ್ಪು. ಈಗ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಕಾಳುಮೆಣಸು, ಚಕ್ಕೆ ಲವಂಗ, ಕಟ್ ಮಾಡಿರೋ 1 ಈರುಳ್ಳಿ, ಮೆಣಸಿನ್ಕಾಯಿ 1 8, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ ಚಿಕ್ಕದು, ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿ, ಶುಂಠಿ ಇವೆಲ್ಲ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ತೀನಿ. ಈಗ ಮಸಾಲೆ ರುಬ್ಕೊಂಬಂದಿದ್ದೀನಿ. ಇದು ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ, ಸ್ವಲ್ಪ ತರಿ ಇರಬೇಕಷ್ಟೆ, ತುಂಬ ನೈಸ್ ಚೆನ್ನಾಗಿರಲ್ಲ. ಈಗ ಒಗ್ಗರಣೆ ಮಾಡ್ತೀನಿ. ಈಗ ಚಾಪ್ಸ್ಗೆ ಒಗ್ಗರಣೆ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಈರುಳ್ಳಿ 1, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಬೇಕು. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಈಗ ಅರ್ಧ ಕೆಜಿ ಮಟನ್ ಹಾಕ್ಕೊಳ್ತೀನಿ. ಈಗ ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗಿ ನೀರು ಸಿಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀರು ಸೀಸ್ಕೋಬೇಕು. ಇಷ್ಟೇ. ಈಗ ಮುಚ್ಚಿಬಿಡೋಣ. ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀರೆಲ್ಲ ಸಿಯೋವರೆಗೂ ಇಟ್ಟಿರ್ತೀನಿ. ನೋಡಿ, ಈಗ ನೀರೆಲ್ಲ ಬಿಟ್ಕೊಂಡಿದೆ. ಈ ನೀರೆಲ್ಲ ಸೀಬೇಕು ಚೆನ್ನಾಗಿ, ನೀರೇ ಇರಬಾರ್ದು. ನೋಡಿ, ನೀರು ಬಿಟ್ಕೊಂಡಿದೆ. ಈಗ ಮತ್ತೆ ಮುಚ್ತೀನಿ. ಓಪನ್ ಮಾಡಿ ನೋಡೋಣ. ನೀರೆಲ್ಲ ಸೀದಿದೆ ನೋಡಿ. ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕೋಣ. 2 ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಲಿಡ್ ಮುಚ್ಕೊಂಡು ಒಂದು 10 ನಿಮಿಷ. ಈಗ 10 ನಿಮಿಷ ಆಗಿದೆ. ತೆಗೆದು ನೋಡ್ತೀನಿ. ಚೆನ್ನಾಗೆಲ್ಲ ಬೆಂದಿದೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನೀರು ಹಾಕ್ಕೋಬೇಕು. ಸ್ವಲ್ಪ ತೆಳ್ಳಗೆ ನೀರು ಹಾಕ್ಕೊಬೇಕು. ಮತ್ತು 3 ವಿಷಲು ಕುಗ್ಗಿಸ್ಕೋಬೇಕು. ಈಗ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಲಿಡ್ ಮುಚ್ತೀನಿ. ಈಗ ಲಿಡ್ ಮುಚ್ಚಿಬಿಟ್ಟು ವಿಸಲ್ ಹಾಕಿ 3 ವಿಸಲ್ ಕೂಗಿಸ್ಕೊಳ್ತೀನಿ. ಇವಾಗ ಈಗ 3 ವಿಸಲ್ ಕೂಗಿದೆ. ಓಪನ್ ಮಾಡಿ ನೋಡ್ತೀನಿ. ಈಗ ನೋಡ್ತೀನಿ ಬೆಂದಿದೆಯೇನೋ ನೋಡ್ತೀನಿ. ಇನ್ನೂ ಬೆಂದಿಲ್ಲ. ಇನ್ನೂ 1-2 ವಿಜಿಲ್ ಕೂಗಿಸ್ಕೊತೀನಿ. ಕ್ಲೋಸ್ ಮಾಡ್ತೀನಿ.
ಈಗ ಓಪನ್ ಮಾಡ್ತೀನಿ ಲಿಡ್ಡು. ಬೆಂದಿದೆ, ಇವಾಗ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಚಾಪ್ಸ್ ರೆಡಿ ಆಗಿದೆ. ಇದು ದೋಸೆ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ.